ದಯವಿಟ್ಟು ಮೈಕ್ ಹೋಗಿ ಒಬ್ಬೊಬ್ರಿಗೆ ಮೊದಲನೇದಾಗಿ ನಂದ, ನಿಮಗೆ ಕಿಚ್ಚ ಸುದೀಪ್ ಅವರು ನಿಮ್ಮ ಟೀಮ್ ಮೇಟ್ ಆಗಿ ಸಿಕ್ಕಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ಟೀಮ್ ಮೇಟ್ ಅಲ್ಲ ಕಣ, ಹಾ ಫೇಸ್ ಆಫ್ ದ ಟೀಮ್ ಕಣಪ್ಪ, ಟೀಮ್ ಮೇಟ್ ಎಲ್ಲ ಅಂತ ಅಲ್ಲ, ಆದ್ರೂ ಎಲ್ಲರೂ ಟೀಮ್ ಅಂದ್ಮೇಲೆ ಟೀಮ್ ಮೇಟೆ. ತುಂಬಾ ಸಂತೋಷ ಅಲ್ವನಪ್ಪ, ನಮ್ಮ ಗುರುಗಳು ನಮ್ಮ ಟೀಮಲ್ಲಿ ಇದ್ರೆ ತುಂಬಾ ಸಂತೋಷ. ಹೌದಾ? ಅಲ್ಲ, ಇವಾಗ ಏನಂದ್ರೆ ಎಲ್ಲರಿಗೂ ಒಂದು ಆಂಗ್ಸೈಟಿ ಇರುತ್ತೆ, ಯಾವ್ಯಾವ ಟೀಮ್ಗೆ ಹೋಗಿದ್ದಾರೆ ಏನ್ ಕತೆ ಅಂತ. ನಿಮ್ಮ ಟೀಮ್ ನೋಡಿದ್ರೆ ಹೇಗೆ ಅನಿಸ್ತಾ ಇದೆ ಈಗ? ತುಂಬಾ ಚೆನ್ನಾಗಿದೆಯಪ್ಪ ಟೀಮು. ಹೌದಾ? 100%. ಇದು ಮನ್ಸಾರೆ ಹೇಳ್ತಿರೋದಾ ಇಲ್ಲ ಅನಿವಾರ್ಯ ಅಂತ ಹೇಳ್ತಿರೋದಾ? ಅನಿವಾರ್ಯ ಅಂತ ಯಾಕೆ ಹೇಳ್ಬೇಕು? ಅಲ್ಲ, ಲಾಸ್ಟ್ ಟೈಮ್ ಗೇಮ್ ಚೇಂಜರ್ ಇದಾನೆ ನಮ್ಮ ಹತ್ರ, ರಿತೇಶ್ ಭಟ್ಕಳ್ ನೋಡಲಿ. ಹೌದಪ್ಪ ರಿತೇಶ್, ಓಕೆನಾ? ಈ ಸಲಿಗೆ ಟೀಮ್ ಹೆಂಗ ಅನಿಸ್ತಾ ಇದೆಯಪ್ಪ? ನಿಂತ್ಕೊಳ್ಳಿ, ನೀವು ನಿಂತ್ಕೊಳ್ಳಿ, ಎಲ್ಲ ಗುಂಪಲ್ಲಿ ಪ್ಲೀಸ್ ಸ್ಟ್ಯಾಂಡ್ ಅಪ್. ಎಸ್, ಟೀಮ್ ಚೆನ್ನಾಗಿದೆ. ಹೌದಾ? ಅಣ್ಣ ಇದ್ದಾರೆ, ನಂದಣ್ಣ ಇದ್ದಾರೆ, ಸಾಗರ್ ಗೌಡ, ರೋಹಿತ್ ಗೌಡ ಚೆನ್ನಾಗಿದ್ದಾರೆ ನಮ್ಮ ಟೀಮ್. ಚೆನ್ನಾಗಿದೆ. ಸ್ವಲ್ಪ ಪರಿಚಯ. ಯಾರು ಅನ್ನಿಸ್ತಾ ಇದೆ ನಿಮ್ಮ ಟೀಮ್ ಅಲ್ಲಿ ವೀಕ್ ಅಂತ ಯಾರು ಇಲ್ಲ, ಎಲ್ಲರೂ ಸ್ಟ್ರಾಂಗ್. ಎಲ್ಲ ಹೀರೋ, ಎಲ್ಲ ಈ ಮ್ಯಾನು ಸೂಪರ್ ಮ್ಯಾನ್ಗಳೇ. ತುಂಬಾ ಚೆನ್ನಾಗಿ, ತುಂಬಾ ಸಂತೋಷ. ಓಕೆ, ಈ ಸಲ 10 ಓವರಲ್ಲಿ ಎಷ್ಟು ರನ್ ಹೊಡಿಬೇಕು ಅಂತ ಇದ್ರೆ ಓಪನಿಂಗ್ ಏನಾದ್ರು ಹೋಗ್ತೀರಾ? ಇಲ್ಲ, ಓಪನಿಂಗ್ ಹೋಗಿಲ್ಲ ರೂಲ್ಸ್ ಪ್ರಕಾರ. ತುಂಬಾ ಸಂತೋಷ, ವೆರಿ ಗುಡ್. ಸೊ ಈಗ ನೆಕ್ಸ್ಟ್ ಶೆಣೈ ಸರ್, ಹೋಗ್ರ ಒಂದ್ 2 ಮೈಕ್ ತಗೊಂಡು ಹೋಗ್ರ ಬೇಗ. ಸರ್ ನಿಮ್ಮ ಟೀಮ್ ಯಾರು ಸರ್? ಯಾರು ಬಂದಿದ್ದು ಸರ್? ಧ್ರುವ ಸರ್ಜಾ ಅವರು. He symbols silence and strength. And he also symbols exercise, so you have to work out the way he says. ನಮ್ಮ ಇಡೀ ಟೀಮ್ ಅವರು ಆಯ್ಕೆ ಆಗಿದ್ದಕ್ಕೆ ಬಹಳ ಸಂತೋಷ ಪಟ್ಟಿದೆ. ಯಾಕಂದ್ರೆ ಅವರ ಫಿಟ್ನೆಸ್ ನೋಡಿ ನಮ್ಮವರೆಲ್ಲ ಮತ್ತೆ ಈಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾಡಿ ಸರ್, ಫಿಟ್ನೆಸ್ ಎಲ್ಲ ಓಕೆ ಸರ್. ಅಲ್ಲಿ ಕೆಲವರು ಕೂತಿದ್ದಾರೆ ನೋಡಿ, ಅಲ್ಲಿ ಜಗಪ್ಪ, ಅವ್ನು ಆಲ್ರೆಡಿ ಅವ್ನು ತಾಯ್ತಾ ಕಟ್ಟಿಸ್ಕೊಂಡಿದ್ದಾನೆ. ಅವ್ನು ಇವತ್ತು ಫಿಟ್ ಆಗ್ಬಿಟ್ಟು ಚೆನ್ನಾಗಿ ನಾಳೆಯಿಂದ ಫಿಟ್ನೆಸ್ ನೋಡೋಣ ಅಂತ, ಅಲ್ವೇನಾ? ತುಂಬಾ ಕಷ್ಟ ಇದೆ ನಿನಗೆ ಇವ್ ತರ ಎಲ್ಲ. ಇವಾಗ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 200 ಸಲ ಸ್ಕಿಪ್ಪಿಂಗು, 500 ಸಲ ಸ್ಟೇಡಿಯಂ ಓಡಿಸೋದು ಎಲ್ಲ ಮಾಡ್ತಾರೆ, ಮಾಡ್ಬೇಕಾಗುತ್ತೆ ಸರ್. ನೀವು ಶೆಣೈ ಸರ್ ಅವೆಲ್ಲ ಮಾಡ್ತೀರಲ್ಲ? ಇಡೀ ನಮ್ಮ ಟೀಮೇ ಮಾಡುತ್ತೆ, ರೆಡಿ ಇದ್ದೀವಿ ನಾವು ಸರ್. ಇಡೀ ಟೀಮೇ ಮಾಡಬೇಕು. ಆಮೇಲೆ ಕ್ರಿಕೆಟ್ ಯಾವಾಗ ಆಡ್ತೀರಾ? ಆಡೋದೇನ ಆಡ್ಬಿಡ್ತೀರಾ? ಆಲ್ ದ ಬೆಸ್ಟ್ ಸರ್. ಹೇಗಿದೆ ಸರ್ ನಿಮ್ಮ ಟೀಮ್ ಕಂಪೋಸಿಷನ್? ಇಸ್ ಇಟ್ ಗುಡ್ ಸರ್? ಎಲ್ಲರೂ ಹೇಳ್ತಾರೆ ನಮ್ಮ ಟೀಮ್ ಚೆನ್ನಾಗಿದೆ ಅಂತ. ಸತೀಶ್ ರೆಡ್ಡಿ ಅವರಿದ್ದಾರೆ, ನಿಹಾಲ್ ಅವರಿದ್ದಾರೆ, JK ಇದ್ದಾರೆ, ಪ್ರತಾಪ್ ಇದ್ದಾರೆ, ಅಲೋಕ್ ಇದ್ದಾರೆ, ಮನು ಅಯ್ಯಪ್ಪ ಇದ್ದಾರೆ. ಇಡೀ ಟೀಮ್ ಸರ್ ಇದ್ದಾರೆ ಸರ್, ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಇದ್ದಾರೆ. ಆದ್ರೆ ಮ್ಯಾಚ್ ದಿನ ಏನ್ ದಬಾಕ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ? ಲಾಸ್ಟ್ ಇಯರ್ ನೀವು ಹಿಂಗೆ ಹೇಳಿದ್ರಿ, ಕೊನೆಗೆ ನಮ್ಮ ಟೀಮೇ ವಿನ್ ಆಗಿತ್ತು. ಹೌದಾ ಸರ್? ಈ ಸಲ ಗೆಲ್ತಾ ಇದ್ರೆ ನನ್ನ ಮೇಲೆ ಹಾಕಬೇಡಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ವೆಂಕಟೇಶ್ ಸರ್, ನಮ್ಮ ರಾಕ್ ಲೈನ್ ವೆಂಕಟೇಶ್ ಅವರು ಸರ್, ಹೇಗೆ ಅನಿಸ್ತಾ ಇದೆ ಟೀಮ್? ಯಾರು ಸರ್ ನಿಮ್ಮ ಟೀಮ್ ಬಂದಿದ್ದು? ಗಣೇಶ್ ಗೋಲ್ಡನ್ ಗಣೇಶ್ ಅವರು. ಸೊ ಪ್ರೀವಿಯಸ್ ಅಂದ್ರೆ 2ನೇ ಸೀಸನ್ ಅಲ್ಲಿ ಗಣೇಶ್ ಅವರು ಕಪ್ ಗೆದ್ದಿದ್ದಾರೆ. ಸೊ ಖುಷಿ ಆಯ್ತು. ತಿರ್ಗಾ ಅವರೇ ನಮಗೆ ಬರ್ತಾ ಇದ್ದಾರೆ. ಸೊ ಟೀಮ್ ಅಂದ್ರೆ ನನ್ನ ಪ್ರಕಾರ ಈ 6 ಟೀಮು ನಮ್ಮ ಟೀಮೇ. ಹೌದು ಸರ್, ಇದು KCC ಟೀಮ್ ಖಂಡಿತವಾಗಿ. ಸೊ ಈ ಟೀಮ್ ಯಾರು ಗೆದ್ರೂ ನಮ್ಮ ಕುಟುಂಬದಲ್ಲಿ ಒಂದು ಟೀಮ್ ಯಾರು ಗೆದ್ರೂ ಸಂತೋಷನೇ, ಎಲ್ರಿಗೂ ಸಂತೋಷನೇ. ಆದರೆ ಒಂದು ಪಂದ್ಯ ಅನ್ನೋದು ತುಂಬ ಮುಖ್ಯ. ಅದು ಇಂಟ್ರೆಸ್ಟ್ ಆಗಿ ಎಲ್ಲ ಯಾರು ನೋಡ್ತಾರೆ, ಇದನ್ನು ವಾಚ್ ಮಾಡೋರು ಎಲ್ರಿಗೂ ಒಂದು ಥ್ರಿಲ್ಲಿಂಗ್ ಆಗಿರಬೇಕು. ಸೊ ಆ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಷ್ಟೇ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು. KCC ಒಂದು ಪ್ರಿಡಿಕ್ಷನ್ ಹೇಳ್ತೀನಿ ನಾನು. ಈ KCC ಮುಗಿಯೋ ಅಷ್ಟರಲ್ಲಿ ದೀಪ ಒಂದಂತೂ ಖಂಡಿತ ಏನಂದ್ರೆ, ರಾಕ್ ಲೈನ್ ಪ್ರೊಡಕ್ಷನ್ಸ್ ಅಲ್ಲಿ ಪ್ರೀತಮ್ ಗುಬ್ಬಿ ಬರೆದಿರೋ ಕತೆಗೆ ಗಣೇಶ್ ಹೀರೋ, ಪವನ್ ಒಡಿಯರ್ ಡೈರೆಕ್ಟರ್. ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ದಾನೆ ಒಂದು ಕತೆ ಬರ್ಬಿಟ್ರೆ ಗುಬ್ಬಿ, ಪ್ರೀತಿ ಕೂತ್ಕೊಂಡು ಬರೆಯೋದು ಸಕ್ಕದಾಗಿದೆ ನಮ್ಮ ಚಂದ, ಸಕ್ಕದಾಗಿದೆ. ಯಾರಿಗೆ ಇಲ್ಲೋ ನಮ್ಮ ಟೀಮ್ ಓನರ್ ರಾಕ್ ಲೈನ್ ವೆಂಕಟೇಶ್. ಆಯ್ತು, ಯಾರು ಡೈರೆಕ್ಟ್ ಮಾಡೋದು? ಪವನ್ ಒಡಿಯರ್. ಮುಗ್ದಾಯ್ತು, ಒಂದು ಪಿಕ್ಚರ್ ಅನೌನ್ಸ್. ಅದಕ್ಕೆ ಜಾಗ ಬಿಡಲ್ಲ, ಡೋಂಟ್ ವರಿ. ಬರೀ ಕ್ರಿಕೆಟ್ ಪ್ರಾಕ್ಟೀಸ್, ಗೆಲ್ಲೋದಕ್ಕೆ ಆದಷ್ಟು ಪ್ರಯತ್ನ. ಅದರಲ್ಲಿ ಇನ್ನೊಂದು ಮಾತು ಬರುತ್ತೆ, ಡೈರೆಕ್ಷನ್ ಟೀಮ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಯಾರು ಅಂದ್ರೆ ಪವನ. ಅವನು ಕೇಳೋದೇ ಅದು, ಯಾರಿದ್ದಾರೆ ಅಂತ. ವೆರಿ ನೈಸ್. ಇಲ್ಲಿ ಕಾರ್ತಿಕ್. ಎಸ್ ಸರ್, ಹೇಳಿ ನಿಮ್ಮ ಟೀಮ್ ಕಂಪೋಸಿಷನ್ ಹೇಗಿದೆ? ಎಲ್ಲ ಜನ, ಕೃಷ್ಣ ಬಂದ್ರು, ಇಲ್ಲೆಲ್ಲ ಕರಣ್, ಸುನೀಲ್, ಎವ್ರಿ ಒನ್, ನವೀನ್, ಪ್ರವೀಣ್, ಡಾಲಿ ಬಂದ್ರು. ಅವ್ರ ಪಿಕ್ಚರ್ ಅಂಕಲ್ ಹೊಡೆದ್ರು. ಇಲ್ಲಿ ಮ್ಯಾಚ್ ಹೊಡ್ಕೊಂಡ್ಬರ್ತೀವಿ. ಅದು ಡಾಲಿ ಇವಾಗ ಚೆನ್ನಾಗಿ ಆಡ್ತೀರಿ ಡಾಲಿ ಕ್ರಿಕೆಟ್? ಅಭ್ಯಾಸ ಇದೆಯಾ? ಕೊಡ್ರು ಪ್ರಾಕ್ಟೀಸ್ ಮಾಡಬೇಕು. ಲೆದರ್ ಬಾಲ್ ಕ್ರಿಕೆಟ್ ಎಲ್ಲ ಒಂದೇ ಒಂದ್ಸರಿ ಆಡಿದ್ದೀನಿ. ಇಲ್ಲ, ಇವಾಗ ಆ ಟೀಮ್ ನೋಡ್ತಾ ಇದ್ರೆ ನನಗೆ ಒಂದು ಸ್ವಲ್ಪ ಅಲ್ಲಿ ಏನಂದ್ರೆ ಒಂದು ಕಂಪೋಸ್ಡ್ ಆಗಿರುವಂತ ಒಂದು ಟೀಮ್ ಅಂತ ಅನಿಸ್ತಾ ಇದೆ. ಬಟ್ ಇವಾಗ ರೂಲ್ಸ್ ಪ್ರಕಾರ ನನಗೆ ಗೊತ್ತಿಲ್ಲ ರೂಲ್ಸ್ ಏನಿದೆ ಅಂದ್ರೆ
ಈ KPL ಪ್ಲೇಯರ್ಸ್ ಅವ್ರು ಯಾರು ಓಪನಿಂಗ್ ಮಾಡಂಗಿಲ್ಲ ಅಂತನಾ? ಇಲ್ಲ, ಇಂಟರ್ನ್ಯಾಷನಲ್ ಪ್ಲೇಯರ್ ಓಪನಿಂಗ್ ಮಾಡ್ಬೋದು, ನಾಟ್ KPL. ಅವ್ರು ಮಾಡಂಗಿಲ್ಲ. ಇವಾಗ ಡಾಲಿ ಯಾವ ಆರ್ಡ್ರಲ್ಲಿ ಹೋಗೋದು? ಅದು ಮ್ಯಾಚ್ ಯಾರು ಅಗೇನ್ಸ್ಟ್ ನೋಡ್ಕೊಂಡು ಡಿಸೈಡ್ ಮಾಡಿ. ಅಲ್ಲ, ಫಸ್ಟ್ ಇವಾಗ ಕಿಚ್ಚ ಸುದೀಪ್ ಅವ್ರ ಮೇಲೆ ಬಂತು ಅನ್ಕೊಳ್ಳಿ, ಯಾರನ್ನ ಯಾವಾಗ ಕಳಿಸ್ತೀರ ನೀವು? ಸುದೀಪ್ ಸರ್ ಮೇಲೆ ಬಂದ್ರೆ ಒಂದು 3 ಡೌನ್ 4 ಡೌನ್ ಕಳಿಸ್ತೀವಿ. ಅಂದ್ರೆ 4 ವಿಕೆಟ್ ಹೋಗುತ್ತೆ ಅಂತ ಗ್ಯಾರಂಟಿ ನಿಮ್ಗೆ ಈಗಲೇ? ಹೌದು, ಟೀಮ್ ಚೆನ್ನಾಗಿದೆಯಲ್ಲ. ಅಲ್ಲಿ ತರುಣ್ ಎಂತ ಬೌಲರು, ಬಟ್ಟ ಇದ್ದಾನೆ. ವೆರಿ ಗುಡ್, ಸೂಪರ್ ಆಗಿರುತ್ತೆ. ಬಟ್ ಒಳ್ಳೆ ಮಜಾ ಇರುತ್ತೆ ನಿಮಗೆ. ಅಂಡ್ ಐ ಆಮ್ ವೆರಿ ಶ್ಯೂರ್ ಪ್ರಾಕ್ಟೀಸ್ ಮಾಡಿ ಸಿಕ್ಕಾಪಟ್ಟೆ ಜೋಶಲ್ಲಿ ಆಡೋದು ಡಾಲಿ, ಡೌಟೇ ಇಲ್ಲ ಅನ್ನೋದು ನನಗೆ ಗ್ಯಾರಂಟಿ ಇದೆ. ವಾಟ್ ಡಾಲಿ? ಅಲ್ಲ, ನಮ್ಗೆ ಒಬ್ರು ಪ್ಲೇಯರು ನಮ್ದು ಗೇಮ್ ಚೇಂಜರ್ ಅಂತ ಅವ್ರು ಪ್ಯಾಡ್ಸ್ ಹಾಕೊಂಡು ನಿದ್ದೆ ಮಾಡೋದು, ಕೃಷ್ಣ ಬಂದಿಲ್ಲ ಇವತ್ತು. ಸೊ ನಮ್ಗೆ ಅವ್ರದ್ದು ಮೇನ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಶ್ರೀಕಾಂತ್ ಅವರು ಯಾರು ಎಷ್ಟು ಡೀಪ್ ಡಿಸ್ಕಷನ್, ಯಾರ ಮೇಲೆ ಯಾರು ಮ್ಯಾಚ್ ಬಿದ್ದರೆ ಏನು ಮಾಡೋದು ಅಂತ ಇವಾಗಲೇ ಸ್ಟ್ರಾಟಜಿ ಮಾಡ್ತಿರೋದು. ಶ್ರೀಕಾಂತ್ ಸರ್ ಹೇಳಿ ಸರ್. ಶಿವಣ್ಣ ಖುಷಿ ಇದೆ, ನನ್ನ ಮೆಚ್ಚಿನ ನಟ ಶಿವಣ್ಣ ಅವ್ರು ನಮ್ಮ ಟೀಮ್ ಬಂದಿರೋದು ಆಲ್ರೆಡಿ ಗೆದ್ದಿದ್ದೀವಿ. ಈ ಕಡೆ ಇನ್ನೊಂದೇನಂದ್ರೆ ಒಬ್ಬ ಕೌಂಟಿ ಶ್ಯಾಶ್ ಅಂತ ಮತ್ತೆ ತಮನ್ನು, ಗೇಮ್ ಚೇಂಜರ್ ತಮನ್ನೇ. ಹೌದಾ ಸರ್? ಮ್ಯೂಸಿಕ್ ಡೈರೆಕ್ಟರ್ ತಮನ್ನು, ಗೇಮ್ ಚೇಂಜರ್. ನೀವು ಸರ್? ನಾನು ಆಲ್ವೇಸ್ ಗೇಮ್ ಚೇಂಜರ್, ಗೇಮ್ ಪ್ಲೇಯರ್ ಆಲ್ರೌಂಡ್. ಈ ಸಲ ಅವರು ಮೆಸೇಜ್ ಕಳಿಸಿದ್ದಾರೆ. ಅವರು ಯಾವುದೇ ಟೀಮ್ ಕೊಟ್ಟರು ನಮಗೆ ಟಗರು ಟಕ್ಕರ್ಸ್ ಅಂತ ಕೊಡಿ ಅಂತ. ಯಾಕಂದ್ರೆ ನೀವು ಅವ್ರ ಟೀಮ್ಗೆ ಹೋಗ್ಬಿಟ್ಟಿದ್ದೀರಾ. ಸೊ ಅದು ಕನ್ಸಿಡರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸರ್. ಇಲ್ಲ, ಈ ಸತಿ ಅಷ್ಟು ಸೀರಿಯಸ್ ಆಗಲ್ಲ, ಯಾಕಂದ್ರೆ ಬ್ರ್ಯಾಂಡ್ ಬಿಲ್ಡ್ ಮಾಡ್ತೀವಿ KCCದು ಗೇಮ್. ಆಮೇಲೆ ಅದು ಸುದೀಪ್ ಅವ್ರು ಹೇಳಿರೋದು. ಅಂದ್ರೆ ಸೀರಿಯಸ್ ಆಗಿ ಆಡಲ್ಲ ಅಂತ ಇದೀರಾ ನೀವು? ಸೀರಿಯಸ್ ಆಗಿ ಆಡ್ತೀವಿ ಅಷ್ಟೇ, ತುಂಬಾ ಓವರ್ ಸೀರಿಯಸ್ ಆಗಿ ತೊಗೊಳ್ಳೋಣ ಅಂತ. ಓಕೆ, ಸಖತ್ತಾಗಿ ಆಡ್ತೀರಾ ಬಿಡಿ ಸರ್, ತೊಂದರೆನೇ ಇಲ್ಲ. ಒಟ್ಟಿನಲ್ಲಿ ನಿಮ್ಮ ಟೀಮಿನಲ್ಲಿ ಮಾತ್ರ ಎಂಟರ್ಟೈನ್ಮೆಂಟ್ಗೆ ಯಾವ ಕೊರತೆನೂ ಇರಲ್ಲ. ಇಲ್ಲೇ ಇದಾರಲ್ಲ, 2 ಸತಿ ವಿನ್ನರ್ ನಮ್ ಜೊತೆ ಇದ್ದಾರೆ. ರವಿಶಂಕರ್ ಗೌಡ 2 times ಚಾಂಪಿಯನ್. ಈಗ ಬಂದ್ರೆ ಹ್ಯಾಟ್ರಿಕ್. ಸಮಾಪ್ತಿ 3 ಆಗೋಯ್ತು, ಅವೆಲ್ಲ ಹೇಳ್ಬೇಡ. ಲಾಸ್ಟ್ ಟೈಮ್ ಹಿಂಗೆ ಆಡ್ಕೋತಾ ಇದ್ರು, ಎಲ್ಲ ಮುಟ್ ನಿಂತವ್ರೆ ಬಂದವ್ರಲ್ಲ ನಮ್ಮ ಟೀಮ್ಗೆ ಅಂತ. ಹಂಗೂ ಚಾಂಪಿಯನ್ ಆಗ್ಬಿಟ್ರಿ. ಇರ್ಲಿ, ಮಾತು ಬರ್ತಾ ಇಲ್ಲ ನಿನಗೆ, ನಾಲ್ಗೆ ಹಿಡಿದ್ಬಿಡ್ತು ಹಂಗೆ. ನಿನಗೆ ಪದಗಳೇ ಬರ್ತಾ ಇಲ್ಲ ಅಂತ. ನಿನಗೆ ಈ ಬ್ಯಾಗ್ ಅನ್ನ ಕೊಡ್ತಾ ಇದೀನಿ. ಏನದು? ಇದು ನೀರ್ ಹಿಡ್ಕೊಂಡು ಓಡ್ಬೇಕಲ್ಲ ರವಿ ಅಂದ್ರೆ ಓಡೋದು. ನೀರು ಕುಡಿಸ್ತೀವಿ ಕಣ, ನೀರು ಕುಡಿಸ್ತೀವಿ. ವೆರಿ ನೈಸ್. ದಿನಕರ್, ಥ್ಯಾಂಕ್ ಯು. ಉಪ್ಪಿ ಸರ್ ಅಲ್ವಾ ನಿಮ್ ಟೀಮ್ಗೆ? ಏನ್ ಅನಿಸ್ತಾ ಇದೆ ಈಗ? ಗೊತ್ತಲ್ವಾ ಉಪ್ಪಿ ಸರ್ ಸ್ಕ್ರೀನ್ ಪ್ಲೇ ಹಿಂಗಿರುತ್ತೆ ಅಂತ? ಗೊತ್ತು. ಸೊ ಹಂಗೆ ನಮ್ ಟೀಮಲ್ಲೂ ಕೊನೆ ಬಾಲ್ವರೆಗೂ ಅರ್ಥನೇ ಆಗಲ್ಲ ಯಾರೇನ್ ಆಡ್ತಾರೆ ಅಂತ. ಬಟ್ ಗೆಲ್ಲೋದು ನಾವೇ. ಅದೇ ಕೊನೆ ಬಾಲ್ ಗೊತ್ತಾಗಲ್ಲ ಯಾರು ಗೆಲ್ತಾರೆ ಅಂತ, ಬಟ್ ನಾವೇ ಗೆಲ್ಲೋದು. ಹೌದಾ? ಫಿಕ್ಸ್. ಅಲ್ಲ, ಇವಾಗ ನನ್ಗೊಂದು ಪ್ರಾಬ್ಲಮ್. ನಾನು ಹೇಳಿದ್ನಲ್ಲ, ಉಪ್ಪಿ ಸರ್ ಇಲ್ಲಿ ನಿಂತ್ಕೊಂಡಿದ್ರೆ 360 ಡಿಗ್ರಿ ಸ್ಕ್ಯಾನ್ ಮಾಡ್ತಾರೆ. ಸುಮ್ಮನೆ ಹಿಂಗೆ ಅನ್ಕೊಂಡೆ ಬ್ಯಾಟಿಂಗ್ ಆಡಬೇಕಾದ್ರೆ ಹೆಂಗ್ ಕಾನ್ಸಂಟ್ರೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ನೀನು ಹೇಳೋದನ್ನ. ಅದೇ ಪ್ಲಸ್. ಹೆಂಗೆ ಪ್ಲಸ್? ಫೀಲ್ಡರ್ಸ್ ಎಲ್ಲೆಲ್ಲಿದ್ದಾರೆ ನೋಡ್ತಿರ್ತಾರೆ, ಹೊಡಿತಾ ಇರ್ತಾರೆ ಖಾಲಿ ಗುರು. ಅದು ಒಬ್ಬ ಬೌಲರ್ನ ನೋಡಿದ್ರೆ ಓಕೆ, ಹಿಂಗೆ 4 ಜನ ಬೌಲರ್ ಕಾಣಿಸ್ತಾ ಇರ್ತಾರೆ. ಅವರು ಎಲ್ಲಾ ಕಡೆ ನೋಡ್ತಿರ್ತಾರೆ, ಒಬ್ಬನೇ ಬೌಲರ್ ಕಾಣೋದು. ಹೌದಾ? ಇಡೀ ಗ್ರೌಂಡ್ ಕಾಣ್ತಿರುತ್ತೆ, ಹಿಂದ್ಗಡೆನೂ ಕಾಣ್ತಿರುತ್ತೆ ಅವ್ರಿಗೆ. ಹೌದಾ? ತುಂಬಾ ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ ನಿಮ್ಮ ಟೀಮು? ಸೂಪರ್ ಆಗಿದೆ. ಹೌದಾ? ಫಿಕ್ಸ್. ಏನ್ ಮಾಡ್ತಿರೋ ಬಿಡ್ತಿರೋ, ಅಲ್ಲಿ ನಿಂತಿರ್ಬೇಕಾದ್ರೆ ನನಗೆ ಡೌಟ್ ಇರೋದೇ ಕಿರಣ್. ಈಗ ನೋಡಿ, ಮುಂದಿನ ಬಾಲ್ ಅನ್ನ ಹೊಡಿತಾ ಇದಾರೆ. ನಾವು TV9 ಮಾತಾಡ್ತಾ ಇದೀವಿ, ಇದರಿಂದ ಎಲ್ಲ ಅಲ್ಲಿ ಪಿಕ್ಚರ್ ಆಪರೇಟರ್ ಎಲ್ಲ ಮಾಡ್ಕೊಂಡು ಅವ್ರು ಅಲ್ಲೇ ಲೈವ್ ಹೋಗ್ಬಿಟ್ಟಿರ್ತಾರೆ ಅಲ್ವಾ ಕಿರಣ್? ತಾನೇ? ಇಲ್ವಾ? ಇಲ್ಲ. ಮತ್ತೆ ಬ್ರೇಕಿಂಗ್ ನ್ಯೂಸ್ ಏನೂ ಇರಲ್ಲ ಇಲ್ಲಿ. ಪರವಾಗಿಲ್ವಾ? ಹೌದಾ? ಓಕೆ, ಕಾಲು ನೋಯ್ತಾ ಇದೆ ಅಂತ. ಓಕೆ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಓಕೆ, ಈಗ ಇಲ್ಲಿರುವಂಥ ನಮ್ಮ ಫೇಸ್ ಆಫ್ KCC ಪ್ಲೇಯರ್ಸ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈಗ ನೀವು 6 ಜನರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇರೋದು. ಸೊ ಇವಾಗ ನಿಮ್ಗೆ ಅನ್ಸೋ ಪ್ರಕಾರ ನೀವು ಯಾವ್ಯಾವ ಟೀಮಿಗೆ ಸೇರ್ಕೊಂಡಿದ್ರಲ್ಲ, ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅಂತ ಒಂದೊಂದು ಮಾತಲ್ಲಿ ಹೇಳಿದ್ರು ಸಾಕು. ಶಿವಣ್ಣ, ಪ್ಲಸ್ ಪಾಯಿಂಟ್ ಏನು ಅನ್ಸುತ್ತೆ ನಿಮ್ಮ ಟೀಮ್ ನೋಡಿದಾಗ? ಅಯ್ಯೋ ಇದೊಂದು ಚೂರು ಕೊರತೆ ಇದೆ ಅಂತ ಏನು ಅನ್ಸುತ್ತೆ ನಿಮಗೆ? ಪ್ಲಸ್ ಮೈನಸ್. ಮೈಕ್ ಕೊಟ್ರು ಅಲ್ಲಿರೋದು. ಹಲೋ. ಪ್ಲಸ್ ಮೈನಸ್ ನೋಡೋಣ. ಎಲ್ಲ ಪ್ಲಸ್ ನಮ್ಗೆ. ಶಿವಣ್ಣ ಪ್ಲೀಸ್ ಏನಾದ್ರು ಹೇಳಿ ಶಿವಣ್ಣ. ನಾನು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು. ಎಲ್ಲಾನು ಅಷ್ಟೇ. ಅಂದ್ರೆ ಕೊರತೆ ಏನಾದ್ರು ಇದೆ ಅಂದ್ರೆ ಅದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸಖತ ಮಾಡ್ಬೋದು ಅಂತ. ಜಾಸ್ತಿ ಡೀಟೇಲ್ ಆಗಿ ಹೋದ್ರೆ ಕಷ್ಟ. ಹೌದಾ? ಹಂಗೆ ಹೋಗಿ ಹಂಗೆ ಆಡ್ಬೇಕಷ್ಟೇ. ಸೂಪರ್ ಅಣ್ಣ. ಅವತ್ತು ಏನ್ ಆಡ್ತೀವೋ ಅದೇ ಗೇಮ್ ಅಷ್ಟೇ. ಸೂಪರ್. ಶಿವಣ್ಣ ಇದ್ದಾರೆ, ಸ್ಟ್ರಿಕ್ಟ್ ಮಾಸ್ಟ್ರು, ಹುಷಾರಾಗಿರಿ. ಧ್ರುವ. ಎಲ್ರಿಗೂ ನಮಸ್ಕಾರ. ಪ್ಲಸ್ ಏನು ಅಂದ್ರೆ ಶಣೈ ಸರ್ ಹೇಳಿದ್ರಲ್ಲ,
ಪ್ರಾಕ್ಟೀಸ್ ಮಾಡಬೇಕು ಅಂತ. ಎಲ್ಲಿ ಪ್ರಾಕ್ಟೀಸ್ ಇರುತ್ತೋ ಅಲ್ಲಿ ಗೆಲುವು ಇದ್ದೇ ಇರುತ್ತೆ. ಹೌದು, ನನಗೆ ಗೆಲುವಿರುತ್ತೆ ಧ್ರುವ, ಪ್ರಾಕ್ಟೀಸ್ ಇರುತ್ತೆ. ಅವ್ರು ಯಾರು ಬರಲಿಲ್ಲ ಅಂದ್ರೆ ಯೋಚನೆ, ಅದು ಪ್ರಾಬ್ಲಮ್. ದಟ್ ಈಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್. ಸೊ ಪ್ರಾಕ್ಟೀಸ್ಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಇದೆ ಅಂದ್ರೆ ಅವ್ರು ಇದೆ, ಏನು ಮಾಡೋಕ್ಕಾಗುತ್ತೆ ಅಂತಾರೆ. ಹಾ ಗಣಪ, ಪಿಕ್ಚರ್ ಫಿಕ್ಸು, ಟೈಟ್ಲ್ ಯಾವ್ದಾದ್ರು ಒಂದು ಇಟ್ಬಿಡೋಣ. ಪ್ಲಸ್ ಇದೆ, ಒಂದೇ ಒಂದು ಕೊರತೆ ಇದೆ ನಮ್ಮ ಟೀಮಲ್ಲಿ. ಏನು? ಅದು ಫೈನಲ್ ದಿನ ಗೆಲ್ತೀವಲ್ಲ, ಅವಾಗ ಫುಲ್ಫಿಲ್ ಆಗ್ಬಿಡುತ್ತೆ ಕಪ್ಪು. ಮನುಷ್ಯನ್ಗೆ ಆಸೆ ಇರಬೇಕು. ಪಂಚವಾರ್ಷಿಕ ಯೋಜನೆ 4 ವರ್ಷ ನನ್ನ ಹತ್ರ ಇತ್ತು ಕಪ್ಪು, 5ನೇ ವರ್ಷ ಪಂಚವಾರ್ಷಿಕ ಯೋಜನೆ. ಸೂಪರ್. ಈಗ ನಾನು ಹೇಳಿದ್ನಲ್ಲ, ರಾಕ್ಲೈನ್ ವೆಂಕಟೇಶ್ ಪ್ರೊಡಕ್ಷನ್ ಅಲ್ಲಿ ಪ್ರೀತಮ್ ಗುಬ್ಬಿ ಕತೆ, ನಾಯಕ ನಟನಾಗಿ ರಾಕ್ಲೈನ್ ವೆಂಕಟೇಶ್ ಪ್ರೊಡಕ್ಷನ್. ವೆಂಕಟೇಶ್ವರ ಅಂದ್ರೆ ಗೆಲುವು, ಪ್ಲಸ್ಸು, ಫುಲ್ಲು ಪ್ಲಸ್ಸು ನಮಗೆ. ನಿರ್ವಿಘ್ನ ಗಣೇಶ ಅಂದ್ರೆ ಸರಿ. ಅದೇನೋ ಗೊತ್ತಿಲ್ಲ, ಈಗ ಬಂದ್ಮೇಲೆ ಮಾತಾಡ್ತಾ ಇದ್ದೆ ಯಾರ್ಯಾರು ಇರ್ಬೋದು ನಮ್ಮ ಟೀಮಲ್ಲಿ ಅಂತ. ರಾಜೀವ್ ಹೇಳ, ರಾಜೀವ್ ನಾನು ನೀನು ಪ್ರೀತಮ್ ಗುಬ್ಬಿ ಮೋಸ್ಟ್ಲಿ ಒಂದೇ ಟೀಮಲ್ಲಿ ಇರ್ತೀವಿ, ಈ ಪೊಲಿಟಿಷಿಯನ್ ಕಡೆಯಿಂದ ಜಗ್ಗಿನೂ ಮೋಸ್ಟ್ಲಿ ನಮ್ಮ ಟೀಮಲ್ಲೇ ಬರ್ಬೋದು ಅಂದೆ. 3 ಫಿಗರು ಇಲ್ಲೇ ಅವೆ. ಯಾರ ಇಬ್ರಪ್ಪ ಶಿವಪ್ಪನ? ಅದೇ ನೀನು ಕಾಯೋ ತಂದೆ. ಈಗ ಅದು ಸರ್, ವೆಂಕಟೇಶ್ ಸರ್, ಇವಾಗ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಪ್ರೀತಮ್ ಗುಬ್ಬಿ ಕತೆ, ನಾಯಕ ನಟ ಇಲ್ಲ ಸಿನಿಮಾ ಇಲ್ಲ ಇಲ್ಲಿ. ಇರಪ್ಪ ಒಂದ್ ನಿಮಿಷ, ಕ್ರಿಕೆಟ್ ಅದಾದ್ಮೇಲೆ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಬೇಡ ನನ್ನ ಟೀಮ್ದು. ಪವನ್, ರಾಕ್ ಲೈನ್ ಮಳೆ ಅಂತ ಇಡೋಣ ಸರ್. ಮುಂಗಾರು ಮಳೆ ಆಯ್ತಲ್ಲ, ಅದರ ರಾಕ್ ಲೈನ್ ಮಳೆ ಅಂತ ಒಂದು ಹೊಸದು ಇಲ್ಲ ಮಾಡ್ಬೋದು, ಸಖತ್ತಾಗಿರುತ್ತೆ. ಕಲ್ಲಿನ ಮೇಲೆ ಮಳೆ ಅಂತ ಇಡ್ತೀವಿ. ಕಲ್ಲಿನ ಮೇಲೆ ಮಳೆ. ಎಸ್ ಡಾಲಿ, ವಾಟ್ ಯು ಟೆಲ್ ಅಬೌಟ್ ಯುವರ್ ಟೀಮ್? ಚೆನ್ನಾಗಿದೆ, ಒಳ್ಳೆ ಘಟಾನುಘಟಿಗಳಿದ್ದಾರೆ. ಒಂದಿಷ್ಟು ಜನ ಜೊತೆ ಆಟ ಕೂಡ ಆಡೀನಿ, ಚೆನ್ನಾಗಿ ಆಡ್ತಾರೆ ಎಲ್ಲರೂ. ಅನೌನ್ಸ್ಮೆಂಟ್ ತರ ಹೇಳ್ದೆ ನೀನು, ಬೇಡ. ಹೌದು, ಹೌದಾ? ಅದು ಕರೆಕ್ಟ್ ಅಣ್ಣ, ಪಕ್ಕ ಕಬಡ್ಡಿ ಪ್ಲೇಯರ್. ಓಕೆ, ಸೂಪರ್. ಕಿಚ್ಚ ಸುದೀಪ್ ಅವರೇ ಹೇಳಿ ನಿಮ್ಮ ಅದ್ಭುತವಾದಂತ ಟೀಮಿನ ಬಗ್ಗೆ. ಕೊರತೆ ಒಂದೇ ಇರೋದು, ಕಪ್ಪನ್ನ ಚೆನ್ನಾಗಿ ಮಾಡಿದ್ವಿ, ಅದು ನಮ್ಮ ಟೀಮಿಗೆ ಬರೋದೇ ಇಲ್ಲ. ಸೊ ನಾನು KP ಶ್ರೀಕಾಂತ್ ಒಂದಂತೂ ಡಿಸೈಡ್ ಮಾಡಿದ್ವಿ, ಆ ಕಪ್ ಜೊತೆಗೆ ಈ ಸತಿ ಟೀ ಕಾಫಿ ಕಪ್ಪು ಚೆನ್ನಾಗಿರ್ಲಿ. ಯಾಕಂದ್ರೆ ಡೈಲಿ ಅದೊಂದಂತೂ ಬರ್ತಾ ಇರುತ್ತೆ ಸರ್ ಕನ್ಸಿಸ್ಟೆಂಟ್ ಆಗಿ. ಶ್ರೀಕಾಂತ್ ಅವ್ರು ಹೇಳಿದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿಲ್ಲ, ಅವನು 2 ವರ್ಷ ನೊಂದು ಬಿಟ್ಟಿದ್ದಾನೆ. ಅದಕ್ಕೆ ಈ ಸತಿ ಕಾನ್ಸಂಟ್ರೇಷನ್ ಬ್ರ್ಯಾಂಡ್ ಬಿಲ್ಡಿಂಗ್ ಅಂತ ನಾವಿಬ್ರು ತುಂಬಾ ಫಸ್ಟ್ ಡೇಯಿಂದಾನೆ ನಾವು ಡಿಸೈಡ್ ಆಗೋಗಿದ್ವಿ, ಶ್ರೀ ನೀ ಏನೇ ಮಾಡು, ಇದು ತುಂಬಾ ಆಸ್ಟ್ರಾಲಜಿ ಎಲ್ಲ ನೋಡುತ್ತೆ ಸರ್. ಇದು ಬರ್ಬೇಕಾದ್ರೆ ಹೇಳ್ಬಿಟ್ರು, ಸರ್ ನೀವು ಏಪ್ರಿಲ್ ಮೇಲೆ ಟೂರ್ನಮೆಂಟ್ ಮಾಡಿದ್ರೆ ನಾನು ಗೆಲ್ತಾ ಇರಲಿಲ್ಲ. ಪಕ್ಕ ವಾಸ್ತು ಎಲ್ಲ ಹಾಕಿದೀರಾ, ಬರ್ಬೇಕಾದ್ರೆ ಹಾಕೊಂಡ್ ಬಂದ್ರು. ನನಗೆ ಲಾಸ್ಟ್ ಸೀಸನ್ ಇವ್ರು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋದಾಗ್ಲೇ ನನಗೆ ಯಾಕೋ ಇವ್ರು ನಡ್ಕೊಂಡ್ ಬಂದಿರೋ ಸ್ಟೈಲ್ ಅನ್ನೋದು ಏನೋ ಗಣಪ ಗೊತ್ತಿಲ್ಲ, ವಾಸನೆ ಬರ್ತಾ ಇದೆ, ಏನೋ ಹೊಡ್ಕೊಂಡು ಹೋಗ್ತಿಯಾರು ಇರೋ ಅಂತಂದ್ರೆ ಹಂಗೆ ಆಗೋಯ್ತು. ಟೀಮ್ ಏನೋ ಚೆನ್ನಾಗಿದೆ ಸರ್ ನಮ್ದು. ಫಸ್ಟ್ಗೆ ನಂದು ಒಂದು 2-3 ಹೋಪ್ ಕಾಣ್ತಾ ಇದೆ ಟೀಮಲ್ಲಿ, ಅದ್ರ ಮೇಲೆ ನಂಬ್ಕೊಂಡಿದೀವಿ. ನಮ್ಮ ಮೆಂಟರು ಒಳ್ಳೆ ವ್ಯಕ್ತಿ ಸರ್, ಒಳ್ಳೆ ವ್ಯಕ್ತಿ ಸರ್. ಧ್ವನಿ ಇಲ್ಲ, ಗರ್ಜನೆ ಇಲ್ಲ, ಅಣ್ಣ ತಮ್ಮಂದ್ರು ಬೇರೆ ಒಂದೇ ಕಡೆ ಸೇರ್ಕೊಂಡಿದ್ದಾರೆ ಸರ್. ಅಲ್ಲಿಂದನೇ ನಮ್ದು ಸೈಲೆನ್ಸ್ ಸ್ಟಾರ್ಟ್ ಆಗೋಯ್ತು. ಇನ್ ಸೌಂಡ್ ಅಂತಂದ್ರೆ ರಿತೇಶ್ ಇದ್ದಾರೆ, ಎಲ್ಲ ಇದ್ದಾರೆ. ಅಲ್ಲಿ ನಮ್ಮ ನಟರಂಗ ಕೂತಿದ್ದಾರೆ. ನಮ್ದು ಓನ್ಲಿ ಹೋಪ್ ಸರ್ ರಾಜೇಶ್ ನಟರಂಗ, ಅದ್ರ ಮೇಲೆ ನಿಂತಿದೆ ಸರ್ ನಮ್ದು. ಓಹೋ, ಏನಿಲ್ಲಪ್ಪ, ಹೋಪ್ಸ್ ಅಂತೆ. ತುಂಬಾ ಹೋಪ್ಸ್, ಹೌದು, ತುಂಬಾ ಸ್ಪೆಷಲ್. ಬಟ್ ಐ ಫೀಲ್ ನನಗೆಲ್ಲ ಓವರ್ ಆಲ್ ನೋಡಕ್ ಹೋದ್ರೆ ಈ ಸತಿ ಟೀಮ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಐ ಥಿಂಕ್ ಎವ್ರಿಬಡಿ ಇಟ್ಸ್ ವೆರಿ ವೆಲ್ ಬ್ಯಾಲೆನ್ಸ್ಡ್ ಏನಕ್ಕೆ ಅಂತಂದ್ರೆ ಐ ಥಿಂಕ್ ಫ್ಯಾಂಟಾಸ್ಟಿಕ್ ಗೇಮ್ಸ್ ಆಗುತ್ತೆ. ಇಟ್ ವಿಲ್ ಬಿ ಡನ್ ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಬ್ಬರು ಈ ಸತಿ ಬಂದಿರೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ದೇರ್ ಆಲ್ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಐ ಗೆಸ್ ಪ್ರಾಕ್ಟೀಸ್ ಇಲ್ಲದೆ ಬಂದು ಗೆದ್ಕೊಂಡು ಹೋಗೋ ಅಭ್ಯಾಸ ಇರೋದು ಶಿವಣ್ಣನಿಗೆ ಮಾತ್ರ. ಅದೇನು ಮಾಡ್ತಾರೋ ಗೊತ್ತಿಲ್ಲ ಸರ್, ಬರ್ತಾರೆ ಹೊಡ್ಕೊಂಡು ಹೊರಟಾಗ್ತಾರೆ. ಸಿನಿಮಾದಲ್ಲೂ ಹಿಂಗೇನೆ ಸೈಲೆಂಟಾಗಿ ಬಂದು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದು ಅವ್ರ ಎನರ್ಜಿ ನೋಡಿದಾಗ ಸ್ವಲ್ಪ ನಮಗೆ ಆಗುತ್ತೆ, ನಾವು ಎಣೆಯಕ್ಕೆ ಗುಣಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಐ ಗೆಸ್
ಈ ಫೇಸಸ್ ಇಲ್ಲದೆ ಈ ಟೂರ್ನಮೆಂಟ್ ಇಲ್ಲ, ಈ ಟೂರ್ನಮೆಂಟ್ ಇಲ್ಲದೆ ನಾವಿಲ್ಲ ಸರ್. ಅಬ್ಸಲ್ಯೂಟ್ಲಿ. ಈಕ್ವಲಿ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಕಾರಣ ಅಂದರೆ ಇದರಲ್ಲಿ ಮಾಡಿರುವಂಥ ಪ್ಲ್ಯಾನಿಂಗು. ಸೊ ಈಗ ಒಂದು ಎಲ್ಲರಿಗೂ ಒಂದು ಸಣ್ಣ ಒಂದು ಕುತೂಹಲ ಏನಂದರೆ, ನಾನು ಆಗಲೇ ಹೇಳಿದಾಗೆ ನೀವು 6 ಜನ ಟೀಮಿನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇರೋದು ಒಂದೇ ಟೀಮು. ಆದರೆ ಇವಾಗ ಒಂದು ಸಣ್ಣದೊಂದು ಆಪರ್ಚುನಿಟಿ ಕೊಡ್ತೀನಿ. ಏನು ಅಂದರೆ ವಿಕ್ಟ್ರಿ ಡಾನ್ಸನ್ನು ನಾವು ನೋಡಬೇಕು ಅಂತ. ಯಾಕಂದರೆ ಯಾರಾದರೂ ಒಬ್ಬರು ಗೆದ್ದಾಗ ಎಲ್ಲ ಒಬ್ಬೊಬ್ಬರೇ ಮಾಡಬೇಕಾಗುತ್ತೆ. ಒಂದು 10 ಸೆಕೆಂಡು ಡಾಲಿ ದಯವಿಟ್ಟು ಬನ್ನಿ, ಒಂದು ನಿಮಿಷ ಎಲ್ಲರೂ ಒಬ್ಬೊಬ್ಬರೇ. ಸರ್ ಇಲ್ಲಿ ಒಂದು ಸ್ಟೆಪ್ ಫಿಕ್ಸ್ ಆಗಿಬಿಟ್ಟಿದೆ. ಯಾವುದು? ಇವ್ರಿಗೆ ಕೇಳಿ. ಒಂದು ಸ್ಟೆಪ್ ಯಾವುದು? ಒಂದು ಸ್ಟೆಪ್ ಇವ್ರು ಸ್ಟಾರ್ಟ್ ಮಾಡಿದ್ರು, ಅದೆಲ್ಲ ಟೀಮ್ಗೂ ಹರಡ್ಬಿಟ್ಟಿದೆ. ಯಾವುದು ಯಾವುದು ಯಾವುದು? ನಮ್ಮ ಚಿತ್ರರಂಗಕ್ಕೆ ನಮ್ಮ ಫಸ್ಟ್ ಬಂದಿದ್ದು ನೀವು ಕೋವಿಡ್ ಅನ್ಕೊಂಬಿಡಿ. ಫಸ್ಟ್ ಗಣಪ ಬಂದಿದ್ದು, ಫಸ್ಟ್ ವೈರಸ್ ಹಬ್ಸಿದೆ ಅಲ್ಲಿ. ಇವ್ರು ಒಂದು ಸ್ಟೆಪ್ ಸ್ಟಾರ್ಟ್ ಮಾಡಿದ್ರು, ಎಲ್ಲಾ ಟೀಮ್ ಹಿಡ್ಕೊಂಡ್ರು. ಫಸ್ಟ್ ಅವ್ರ ಕೈಲಿ ಮಾಡ್ಸಕ್ಕೆ ಹೇಳಿ, ಅದೇ ಸ್ಟೆಪ್ ಶಿವಣ್ಣ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಹೌದಾ? ಯಾವ್ದು ಯಾವ ಸ್ಟೆಪ್? ಫಸ್ಟ್ ಒಂದು ಮಾಡು. ಮ್ಯೂಸಿಕ್ ಬರುತ್ತೆ. ಇದೇ ಸ್ಟೆಪ್ ಎಲ್ಲರೂ ಮಾಡ್ಬಿಟ್ರು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನಾವು ಚೆನ್ನಾಗಿ ಮಾಡ್ತೀವಿ. ಬನ್ನಿ. ಬರೀ ಭುಜ ಮಾತ್ರ ತಾನೆ, ಕಾಲಲ್ಲ ತಾನೆ. ಓಕೆ, ಆಲ್ ದ ಬೆಸ್ಟ್. ಗಣಪ, ಆಲ್ ದ ಬೆಸ್ಟ್. ಗುಡ್ ಲಕ್. ದೀಪ, ಆಲ್ ದ ಬೆಸ್ಟ್. ಡಾಲಿ, ಸೂಪರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೆನ್ನ. ಇನ್ನು ಮುಗ್ದಿಲ್ಲ, ದಯವಿಟ್ಟು ಕೂತ್ಕೊಳ್ಳಿ. ಟೀಮ್ಗಳು ಯಾವ್ಯಾವ ಗ್ರೂಪ್ಗೆ ಸೇರ್ತವೆ ಅವೆಲ್ಲ ನೋಡಬೇಕಾಗಿದೆ. ದಯವಿಟ್ಟು ಸೆಟಲ್ ಡೌನ್ ಪ್ಲೀಸ್. ಇನ್ನ ಟೈಸ್ ಆಗಬೇಕಾಗಿದೆ, ಇನ್ನ ಮುಗ್ದಿಲ್ಲ. ಓಕೆ, ಹಾ, ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ ಪ್ಲೀಸ್. ಎಸ್ ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಸೆಟಲ್ ಡೌನ್ ಪ್ಲೀಸ್. ಪವನ್ ಪ್ಲೀಸ್ ಕೂತ್ಕೊಳ್ಳಿ ಪ್ಲೀಸ್. ಇನ್ನು ತುಂಬಾ ಕೆಲಸ ಇದೆ.